ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 18ನೇ ಅಧ್ಯಾಯವನ್ನು ಶುರು ಮಾಡೋಣ. 2 ದಿನಗಳ ಆಸ್ಪತ್ರೆಯ ವಾಸದಲ್ಲಿ ಸೂರಜ್ ಸಾನ್ವಿಗೆ ಸ್ವಲ್ಪವೂ ಬೇಸರ ಆಗದ ಹಾಗೆ ನೋಡಿಕೊಂಡ್ರೆ ಆಗಾಗ ಬಂದು ಅನುಪಮಾ ಅವರು ಇವಳನ್ನು ಕಾಳಜಿ ಮಾಡಿ ಹೋಗ್ತಾ ಇದ್ರು. ಪೂರ್ತಿ ಗುಣವಾಗಿದ್ರೂ ಇನ್ನೂ ಒಂದು ವಾರ ಖಾರ ಮಸಾಲೆ ಪದಾರ್ಥಗಳನ್ನು ತಿನ್ನೋ ಹಾಗಿಲ್ಲ ಎಂದು ಡಾಕ್ಟರ್ ಹೇಳಿದ್ದಕ್ಕೆ ಮುಖ ಸಪ್ಪೆ ಮಾಡದವಳಿಗೆ ದಿನ ಐಸ್ ಕ್ರೀಮ್ ಕೊಡಿಸೋದಾಗಿ ಪ್ರಾಮಿಸ್ ಮಾಡಿದ್ದ ಸೂರಜ್. ಅಂತೂ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಹಿಂದಿರುಗಿದ ಸೂರಜ್ ಸಾನ್ವಿಯನ್ನು ನಗುತ್ತಲೇ ಬರಮಾಡಿಕೊಂಡ ಜಾನಕಿಯವರು, ಹೇಗಿದ್ದೀಯಾ ಮಗಳೇ? ಇಲ್ಲಿ ಮನೆಯಲ್ಲಿ ಬಿಡುವಿಲ್ಲದ ಕೆಲಸ ಇತ್ತು, ಅದಕ್ಕೆ ಆಸ್ಪತ್ರೆ ಕಡೆ ಬರೋಕ್ಕಾಗಲಿಲ್ಲ, ಸಾರಿ ಎಂದರು. ನೀವ್ಯಾಕೆ ಸಾರಿ ಕೇಳ್ತೀರಾ ಅತ್ತೆ? ಪರವಾಗಿಲ್ಲ, ನಿಮ್ಮ ಮಗ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಜೀವನದಲ್ಲಿ ಯಾವತ್ತೂ ಯಾರೂ ನನ್ನನ್ನು ಇಷ್ಟೊಂದು ಕಾಳಜಿ ವಹಿಸಿ ನೋಡ್ಕೊಂಡಿರಲಿಲ್ಲ. ನಿಜ ಹೇಳ್ತೀನಿ, ಅವರು ನನ್ನ ಜೊತೆ ಇದ್ದಾಗ ನನಗೆ ನನ್ನ ಅಮ್ಮನ ಕೊರತೆನೂ ಕಾಡಲಿಲ್ಲ. ಅವರನ್ನು ನನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನೋ ಗೊತ್ತಿಲ್ಲ ಅತ್ತೆ ಎಂದವಳು ಸ್ನಾನ ಮಾಡಿ ಬರೋದಾಗಿ ತಿಳಿಸಿ ರೂಮಿಗೆ ಹೋದಳು. ಸಾನ್ವಿ ಮಾತುಗಳನ್ನು ಕೇಳಿಸಿಕೊಂಡ ದೇವರಾಜ್ ಅವರು ಕೋಪದಲ್ಲಿ ಹಲ್ಲು ಮಲ್ಸೆಯುತ್ತಾ ಚಾರ್ವಿಕಾಗೆ ಕರೆ ಮಾಡಿ, ಅವನ ಹತ್ರ ಹೋಗಿ ಅವನಿಗೆ ಅವನ ಹೆಂಡತಿ ಮೇಲೆ ಬೇಸರ ಮೂಡೋ ಹಾಗೆ ಮಾತಾಡಿ ಬಾ ಅಂದರೆ ಅವನಲ್ಲಿ ಪ್ರೀತಿ ಹೆಚ್ಚಾಗೋ ಹಾಗೆ ಮಾಡಿದ್ದೀಯಾ? ಆ ಭಿಖಾರಿ ನನ್ನ ಮಗನನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾಳೆ. ಹೀಗೆ ಬಿಟ್ಟರೆ ಅವರಿಬ್ಬರು ಜನುಮದ ಜೋಡಿಗಳಾಗ್ಬಿಡ್ತಾರೆ. ನಾನೇ ಏನಾದರೂ ಮಾಡ್ತೀನಿ. ಕೋಪದಲ್ಲಿ ಬುಸುಗುಡುತ್ತಾ ಫೋನ್ ಇಟ್ಟವರು ಅವರ ಮಡದಿಯನ್ನು ಕರೆದು, ನಾನು ಹೇಳಿದ ಹಾಗೆ ನೀನು ಇವತ್ತಿನಿಂದ ಸಾನ್ವಿಗೆ ಅವಳ ಜಾಗ ತೋರಿಸೋ ಕೆಲಸ ಮಾಡಬೇಕು. ಈ ಹಿಂದೆ ಅದೆಷ್ಟು ಎಚ್ಚರಿಸಿದ್ರೂ ಅವಳನ್ನು ಮಗಳೇ ಅಂತ ಮುದ್ದು ಮಾಡಿದ್ದಕ್ಕೆ ನನ್ನಿಂದ ಸಿಕ್ಕ ಉಡುಗೊರೆ ನೆನಪಿದೆ ತಾನೇ ಎಂದವರು ಹೆಂಡತಿಯ ಕೈ ಎಳೆದುಕೊಂಡು ಅವರ ಅಂಗೈ ಸವರುತ್ತಾ, ಇನ್ನೂ ನಾನು ಮಾಡಿದ ಈ ಗಾಯದ ಕಲೆನೇ ಮಾಸಿಲ್ಲ. ಆಗಲೇ ಎಲ್ಲ ಮರೆತು ಇವತ್ತು ಮತ್ತೆ ಅವಳನ್ನು ಮಗಳೇ ಅಂದ್ಯಲ್ಲ? ಥೂ, ನಿನ್ನ ಈ ಲೋ ಕ್ಲಾಸ್ ಬುದ್ಧಿಗಿಷ್ಟು ಎಂದ ಗಂಡನ ಮಾತು ಕೇಳಿ ಅಳು ಒತ್ತರಿಸಿ ಬಂದರೂ ಸೆರಗನ್ನ ಬಾಯಿಗೆ ಅಡ್ಡಗಟ್ಟಿ ದುಃಖ ತಡೆದುಕೊಳ್ತಾ ಅಡುಗೆ ಮನೆ ಕಡೆ ಓಡ್ಹೋದ್ರು. ಅಷ್ಟರಲ್ಲಿ ದೇವರಾಜರ ಮೊಬೈಲ್ ಸದ್ದು ಮಾಡಿದ್ದಕ್ಕೆ ಕರೆ ಸ್ವೀಕರಿಸಿ, ನಿನಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ತಾನೇ? ಹೌದು, ನೀನು ಹೇಳಿದ ಹಾಗೆ ಎಲ್ಲನೂ ಆಗತ್ತೆ. ಆ ಹುಡುಗಿ ಮನೆಯಲ್ಲಿ ಕೆಲವು ದಿನಗಳ ಅತಿಥಿ ಅಷ್ಟೇ, ಚಿಂತೆ ಮಾಡಬೇಡ ಅಂತ ಫೋನ್ ತುಂಡರಿಸಿದ್ರು. ಥೂ, ಇದೊಂದು ದರಿದ್ರ ಯಾವಾಗ ತೊಲಗುತ್ತೋ ಅಂತ ಕೋಪದಲ್ಲಿ ಸೋಫಾದ ಮೇಲೆ ಕುಸಿದು ಕೂತ್ರು. ಈ ಮನೆಯಿಂದ ತನ್ನನ್ನು ಹೊರಹಾಕಲು ನಡೆಯುತ್ತಿರುವ ಪ್ರಯತ್ನಗಳ ಬಗೆಗಿನ ಸುಳಿವೂ ಇಲ್ಲದ ಹುಡುಗಿ ಮಾತ್ರ ಸೂರಜ್ನ ಆರೈಕೆಗೆ ಕಾಳಜಿಗೆ ಮನಸೋತು ಅವನೆಡೆಗೆ ನವಿರಾದ ಭಾವನೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು ಸಾನ್ವಿ. ದಿಂಬಿಗೊರಗಿ ಮಲಗಿದ್ದ ಸೂರಜ್ ಪಕ್ಕ ತಾನು ಉರುಳಿಕೊಂಡ ಸಾನ್ವಿ, ಊಟ ಮಾಡಲ್ವಾ? ಆಗಲೇ ಲೇಟಾಯಿತು ಎಂದಳು. 5 ನಿಮಿಷ ಕಣೆ, ಆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಬೆನ್ನೋ ಬಂದಿದೆ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀನೇನು ಇಲ್ಲಿ ನನ್ನ ಪಕ್ಕ? ಹೋಗುವಲ್ಲಿ ಸೋಫಾ ಮೇಲೆ ಮಲಗು ಬೇಕಂತಲೇ ಮಡದಿಯನ್ನು ರೇಗಿಸಲು ಹೇಳಿದ್ದ ಸೂರಜ್. ನಾನು ಎಲ್ಲಿಗೂ ಹೋಗಲ್ಲ ಸರ್, ನಾನು ಇನ್ಮೇಲೆ ಇಲ್ಲೇ ಮಲಗ್ತೀನಿ ಎಂದವಳು ಅವನ ಕೈ ಎಳೆದು ಅವನ ತೋಳಿನ ಮೇಲೆ ತಲೆ ಇಟ್ಟು ಅವನನ್ನು ಬಳಸಿ ಮಲಗಿದ್ಲು. ಸುಮ್ಮನೆ ಹೋಗಲ್ ಬಿದ್ಕೋ, ಇಲ್ಲಿ ನನ್ನ ಹತ್ರ ಮಲಗಬೇಡ. ಆಮೇಲೆ ಒಂದು ಮುತ್ತು ಕೊಟ್ಟರು ಯಾಕೆ ಮುತ್ತು ಕೊಟ್ಟಿದ್ದು, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಕ್ಯಾತೆ ತೆಗಿತೀಯಾ ಎಂದ ಸೂರಜ್. ಅವನ ಮಾತಿಗೆ ನಕ್ಕವಳು, ಸರ್, ನಾನಿಲ್ಲಿ ಮಲಗ್ತೀನಿ ಅಂದೆ ಅಷ್ಟೇ, ನಿಮಗೆ ಮುತ್ತು ಕೊಡೋಕೆ ಪರ್ಮಿಷನ್ ಕೊಡ್ತೀನಿ ಅನ್ನಲಿಲ್ಲ ಎಂದು ಹೇಳಿದರೆ ಸಾನ್ವಿ ಮಾತಿಗೆ ಹಣೆ ಬಡ್ಕೊಂಡವನು ಅವಳನ್ನು ತನ್ನಿಂದ ದೂರ ಸರಿಸಿ ಮುಸುಕು ಹಾಕಿ ಮಲಗಿದ್ರೆ ಅವನ ಹೊದಿಕೆಯೊಳಗೆ ತಾನು ತೂರಿ ಅವನ ತಲೆಯ ಮೇಲೆ ತನ್ನ ತಲೆ ಇಟ್ಟು, ನನಗೆ ಕೇಳ್ದೆ ತಾಳಿ ಕಟ್ಟಿದ್ದಕ್ಕೆ ಜೀವನ ಪೂರ್ತಿ ನಿಮಗೆ ನನ್ನ ಕಾಟ ತಪ್ಪಿದ್ದಲ್ಲ ಸರ್ ಎಂದವಳು ತಾನು ಅವರನ್ನು ಕಿಟಲೆ ಮಾಡಲು ಕೆನ್ನೆಯನ್ನು ಜೋರಾಗಿ ಕಚ್ಚಿದ್ದೇ ತಡ. ಅಮ್ಮ ರಾಕ್ಷಸಿ ಅಂತ ಅರಚಿದ ಸೂರಜ್ ಅವಳನ್ನು ತನ್ನ ಮೇಲಿಂದ ಸರಿಸಿ ಅವಳ ಮೇಲೆ ಬಾಗಿದ್ದ. ನನ್ನ ಕೆನ್ನೆ ಏನೇ ಪಾಪ ಮಾಡಿತ್ತು, ಯಾಕೆ ಹಾಗೆ ರಾಕ್ಷಸಿಯಾಗಿ ಆಡ್ತೀಯಾ? ನಿನ್ನ ಈಗ ಸುಮ್ಮನೆ ಬಿಡೋಕ್ಕಾಗತ್ತಾ ಎಂದವನು ಅವಳ ಅತಿ ಸನಿಹಕ್ಕೆ ಬಂದವನು ಅವಳ ಕಂಗಳ ಕಾಂತಿಯ ಸೆಳೆತಕ್ಕೆ ಒಳಗಾಗಿ ತನ್ನ ಸಂಯಮ ಕಳೆದುಕೊಂಡವನು ಅವಳನ್ನು ಮತ್ತಷ್ಟು ಬಳಿ ಸೆಳೆದು ಅವಳ ತುಟಿಗೆ ತನ್ನ ತುಟಿಯನ್ನು ಒತ್ತಿಬಿಟ್ಟ. ಸೂರಜ್ನ ಈ ಹಠಾತ್ ಚರ್ಯೆಗೆ ಗಾಬರಿಗೊಂಡ ಸಾನ್ವಿ ಮೊದಲು ಕೊಸರಾಡಿದ್ರು. ನಂತರ ತನ್ನ ಮನಸ್ಸಿನ ಭಾವನೆಗಳಿಗೆ ಇನ್ನು ತನ್ನಿಂದ ಕಡಿವಾಣ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಎಂಬಂತೆ ಅವನ ಮುತ್ತಿನ ಮತ್ತಿಗೆ ಕಳೆದು ಹೋದ ಹುಡುಗಿ ಅವನ ನವಿರಾದ ಅಧರದ ಸ್ಪರ್ಶಕ್ಕೆ ಸ್ಪಂದಿಸುತ್ತಾ ಅವನ ಕೊರಳ ಬಳಸಿ ಅವನ ಹಿಂದಲೆಯನ್ನು ಮುಷ್ಟಿಯಲ್ಲಿ ಹಿಡಿದು ಮುದ್ದೆ ಮಾಡಿದ್ಲು.
ಸಾನ್ವಿಯ ಸಕಾರಾತ್ಮಕ ಸ್ಪಂದನೆಗೆ ತನಗೆ ಉತ್ತೇಜನ ದೊರೆತಂತಾಗಿ ದೀರ್ಘ ಚುಂಬನದ ನಂತರ ತನ್ನ ಮುದ್ದಾಟ ಮುಂದುವರೆಸಿದ ಸೂರಜ್. ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಪುಟ್ಟ ಪುಟ್ಟ ಮುತ್ತುಗಳನ್ನಿಟ್ಟು ಅವಳ ಭುಜದ ಮೇಲೂ ತನ್ನ ತುಟಿ ಊರಿ ಪ್ರಣಯಕ್ಕೆ ಮುನ್ನುಡಿ ಬರೆಯುವ ವೇಳೆಗೆ ಬಾಗಿಲಿನ ಸಪ್ಪಳ ಆಗಿತ್ತು. ಮಡದಿಯನ್ನು ಮುದ್ದಿಸುತ್ತಾ ಇಹದ ಪರಿವೇ ಇಲ್ಲದೆ ಇದ್ದ ಹುಡುಗ ಈಗ ಎಚ್ಚರಗೊಂಡರೆ ಇಷ್ಟೊತ್ತು ಇಲ್ಲಿ ನಡೆದ ವಿಚಾರಕ್ಕೆ ಮುಜುಗರದ ಮುದ್ದೆಯಾದ ಸಾನ್ವಿ ಸೂರಜ್ನ ಕಣ್ಣೋಟ ತಪ್ಪಿಸಿಕೊಳ್ಳಲು ಎದುರಿಸಲು ಆಗದೆ ನಾಚಿ ಎದ್ದು ಬಾತ್ರೂಮ್ಗೋಡ್ ಹೋಗಿ ಬಾಗ್ಲು ಹಾಕ್ಕೊಂಡ್ಳು. ಅವಳು ಈ ಗಾಡಿದ ರೀತಿ ಕಂಡು ನಗುತ್ತಾ ಸೂರಜ್, ಏನೇ ಸುಂಡಿಲಿ, ನಿನಗೂ ನಾಚಿಕೆ ಆಗುತ್ತೇನೆ? ನಾನೇನೋ ನಿನಗೆ ಬರೀ ಜಗಳ ಆಡೋಕೆ ಅಥವಾ ಕೋಪ ಮಾಡ್ಕೊಳಕ್ಕೆ ಬರೋದು ಅಂದ್ಕೊಂಡಿದ್ದೆ ಎಂದವನು ಬಾತ್ರೂಮ್ ಬಳಿ ಹೋಗಿ ಬಾಗಿಲಲ್ಲಿ ನಿಂತು, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಸಾನು, ನೀನು ಬಾತ್ರೂಮ್ನಲ್ಲಿ ನಾಚಿಕೊಂಡು ಕನ್ಸು ಕಾಣ್ತಾ ಕೂತ್ಕೋಬೇಡ, ನೀನು ಕೆಳಗಡೆ ಬಂದು ಊಟ ಮಾಡು, ನಿನಗೆ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗಿ ರೂಮಿನ ಡೋರ್ ತೆಗೆಯಲು ಅಸಹನೆಯಲ್ಲಿ ತಮ್ಮ ಕೈಗಳನ್ನು ಕೀಸೆಯಲ್ಲಿ ಇರಿಸ್ಕೊಂಡು ನಿಂತಿದ್ದ ದೇವರಾಜ್ ಅವರು, ನೀನು ಹೆಂಡತಿ ಸೇವೆ ಮಾಡಿದ್ದು ಮುಗಿದಿದ್ರೆ ಸ್ವಲ್ಪ ಆಫೀಸ್ ಕೆಲಸದ ಕಡೆ ಗಮನ ಹರಿಸ್ತೀಯನಪ್ಪ ಎಂದರು. ತಂದೆಯ ಮಾತಿಗೆ ತಕ್ಷಣಕ್ಕೆ ಯಾವ ಜವಾಬು ಕೊಡದ ಸೂರಜ್ ರೂಮಿನಿಂದ ಹೊರಗೆ ನಡೆದು ಮೆಟ್ಟಿಲಿಳಿಯುತ್ತಾ ಅವರ ತಂದೆ ಕಡೆ ತಿರುಗಿದವನು, ಈಗೇನಾಯಿತು, ಈ ಕೊಂಕ್ಮಾತ್ ಯಾಕೆ ಎಂದನು. ಮತ್ತಿನ್ನೇನು ಮಾಡಬೇಕು ಸೂರಜ್, ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಮಾಲೀಕ ನೀನು. 3 ದಿನದಿಂದ ಆಫೀಸ್ ಕಡೆ ತಲೆ ಹಾಕಿಲ್ಲ. ಆಸ್ಪತ್ರೆಯಲ್ಲಿ ಹೆಂಡತಿ ಪಕ್ಕ ಪಟ್ಟ ಕುಳಿತು ಬಿಟ್ಟಿದ್ದೆ. ಇದರಿಂದ ಎಷ್ಟು ನಷ್ಟ ಆಗಿದೆ ಅನ್ನೋ ಅಂದಾಜಿದೆಯಾ ನಿನಗೆ ಎಂದರು. ನಷ್ಟನಾ? ಹಾಗಂತ ಯಾರು ಹೇಳಿದ್ದು? ನಾನು ಮಾಡಬೇಕಾದ ಕೆಲಸ ನಾನು ಮಾಡಿದ್ದೀನಪ್ಪ. ನಿಮ್ಗದ್ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಅದೆಲ್ಲ ಬಿಡಿ, ನಾನು ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತೀನಿ ಅಂತ ಗೊತ್ತಿದ್ದು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ಅಂತ ಸಣ್ಣದಾಗಿ ನಗುತ್ತಾ ಡೈನಿಂಗ್ ಟೇಬಲ್ನಲ್ಲಿ ಕೂತವನು, ಅಮ್ಮ ಸಾನುಗೇನು ಅಡುಗೆ ಮಾಡಿದ್ದೀಯಾ ಎಂದ. ಸೂರಜ್ ಮಾತು ಕೇಳುತ್ತಲೇ ಕೋಪದಲ್ಲಿ ಕುದ್ದು ಹೋದ ದೇವರಾಜ್, ನಿನ್ನ ಹೆಂಡತಿ ಏನು ದೇವಲೋಕದಿಂದ ಉದುರಿದ್ದಾಳ? ಅವಳಿಗೆ ಅಂತ ಬೇರೆ ಅಡುಗೆ ಮಾಡೋಕ್ಕೆ? ಅವಳ ಯೋಗ್ಯತೆಗೆ ನಮ್ಮ ಜೊತೆಗೆ ನಮ್ಮ ಸಮಕ್ಕೆ ಕೂತು ಊಟ ಮಾಡೋದೇ ಅದೃಷ್ಟ ಎಂದರು. ದೇವರಾಜ್ ಮಾತು ಮುಗಿಯೋ ಮುನ್ನವೇ ಸಾನ್ವಿ ಡೈನಿಂಗ್ ಹಾಲ್ಗೆ ಬಂದವಳು ಮಾವನ ಮಾತಿನಿಂದ ನೊಂದು ತಲೆ ತಗ್ಗಿಸಿ ನಿಂತಿದ್ರೆ, ಅವಳ ಹತ್ತಿರಕ್ಕೆ ಬಂದ ಸೂರಜ್ ಅವಳ ಭುಜ ಬಳಸಿ ಅವಳನ್ನು ಟೇಬಲ್ ಬಳಿ ಕರೆತಂದು ತನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದವನು, ಅಪ್ಪನ ಮಾತಿಗೆ ಬೇಸರ ಮಾಡ್ಕೋಬೇಡ ಸಾನು, ನೀನು ದೇವಲೋಕದಿಂದ ಬಂದಿಲ್ಲ ಸರಿ, ಹಾಗೆ ನಾವು ಕೂಡ ಏನು ದೇವಲೋಕದಿಂದ ಬಂದಿಲ್ಲ ಅಲ್ವಾ ಎಂದವನು ಟೇಬಲ್ ಮೇಲಿದ್ದ ಪಾತ್ರೆಗಳ ಮುಚ್ಚಳ ತೆಗೆದು ನೋಡಿ, ಸಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಪ್ಪನಿಗಿಷ್ಟ ಅಂತ ಬಿಸಿಬೇಳೆಬಾತ್ ಮಾಡಿದ್ದಾರೆ, ನೀನು ಅದನ್ನು ತಿನ್ನೋ ಹಾಗಿಲ್ಲ, ಅನ್ನ ಮೊಸರು ತಿನ್ನು ಅನ್ನೋಣ ಅಂದರೆ ವೈಟ್ ರೈಸ್ ಮಾಡೇ ಇಲ್ಲ, ಏನು ಮಾಡೋದೀಗ ಎಂದನು. ನಾನೀಗ ಮೊಸರಿಗೆ ಸಕ್ಕರೆ ಹಾಕಿ ತಿಂತೀನಿ ಸರ್, ಹೇಗಿದ್ರೂ ಬೆಳಗ್ಗೆ ಇಡ್ಲಿ ತಿಂದಿದ್ದೆ ಅಂತ ಏನೂ ಹಸಿವಿಲ್ಲ, ನೀವು ಬೇಗ ಊಟ ಮಾಡಿ ರೆಡಿಯಾಗಿ, ಆಫೀಸಿಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇದೆ ಎಂದವಳು ಬಟ್ಟಲಿಗೆ ಮೊಸರು ಹಾಕುವಾಗ ಅಡುಗೆ ಮನೆಯಲ್ಲಿ ಸೆರಗಂಚಿನಲ್ಲಿ ಕಣ್ಣೀರು ತೊಡೆದುಕೊಳ್ತಾ ನಿಂತಿದ್ದ ಜಾನಕಿಯವರು, ಈ ಮಗು ಮೇಲೆ ಕೋಪ ಮಾಡಿಕೊಂಡು ಶಿಕ್ಷೆ ಕೊಡು ಅಂತಾರೆ, ಅದು ನನ್ನಿಂದ ಅಸಾಧ್ಯ, ಇವಳು ಈ ಮನೆ ಸೊಸೆಯಾಗುಳಿದ್ರೆ ಅದೇನು ತೊಂದರೆ ಈ ನನ್ನ ಗಂಡನಿಗೆ ಅಂತ ಸಕ್ಕರೆ ಬಟ್ಟಲು ತಂದು ಅವಳ ಮುಂದೆ ಇಟ್ಟರೆ ಹೆಂಡತಿಯನ್ನ ಸುಟ್ಟು ಬಿಡುವಂತೆ ಕೆಂಗಣ್ಣು ಬಿಟ್ಟು ನೋಡ್ತಾ ಇದ್ರು ದೇವರಾಜ್. ಅಂತೂ ಸೂರಜ್ ಊಟ ಮುಗಿಸಿ ಹೇಳೋಷ್ಟರಲ್ಲಿ ಸಾನ್ವಿ ಮೊಸರಿಗೆ ಸಕ್ಕರೆ ಹಾಕಿ ತಿಂದು ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಆಫೀಸಿಗೆ ಹೋಗೋದಕ್ಕೆ ತಯಾರಾಗಿ ಕೆಳಗಿಳಿದು ಬಂದ್ಲು. ಊಟ ಮುಗಿಸಿ ಆಫೀಸಿಗೆ ತಯಾರಾಗೋ ಬದಲು ಸಾನ್ವಿಯ ಗಂಡ ಮಹಾನುಭಾವ ಇನ್ನೂ ನೈಟ್ ಸೂಟ್ನಲ್ಲೇ ಫೋನ್ ಹಿಡಿದು ಹಾಲ್ನಲ್ಲಿ ಸೋಫಾದ ಮೇಲೆ ಕಾಲ್ ಚಾಚಿ ಕೂತಿದ್ದ. ಇವಳು ಮೆಟ್ಟಿಲಿಳಿದು ಬಂದದ್ದನ್ನು ಕಂಡು, ಸಾನು ಬಿಸಿಬೇಳೆಬಾತ್ ಒಂಚೂರು ಚೆನ್ನಾಗಿರ್ಲಿಲ್ಲ ಕಣೆ, ಅದನ್ನು ತಿಂದು ಬಾಯೆಲ್ಲ ಹಾಳಾಯ್ತು, ಏನಾದರೂ ರುಚಿಯಾಗಿ ಮಾಡಿಕೊಡು ಎಂದ. ಗಂಡನ ಮಾತಿನಿಂದ ಅಚ್ಚರಿಗೊಂಡ ಹುಡುಗಿ, ಇದೇನು ಸರ್ ಹೀಗೆ ಹೇಳ್ತಾ ಇದ್ದೀರಾ, ನಾನೀಗ ಲೇಟಾದರೂ ಏನಾದರೂ ತಿಂಡಿ ಮಾಡ್ತಾ ಕೂತ್ರೆ ನಿಮಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಲ್ವಾ, ನೀವು ಬೇರೆ ಇನ್ನೂ ರೆಡಿ ಆಗಿಲ್ಲ ಎಂದಳು. ಇವತ್ತು ಆಫೀಸಿಗೆ ಹೋಗ್ತಿಲ್ಲ ಸಾನು, ಮನೆಗೊಬ್ಬ ಮುಖ್ಯ ಅತಿಥಿ ಬರೋರಿದ್ದಾರೆ, ನೀನು ಹೋಗು, ಈಗ ಸುಮ್ಮನೆ ಜಾಣಮರಿ ಹಾಗೆ ಏನಾದರೂ ತಯಾರು ಮಾಡು ಎಂದವನ ಮಾತಿಗೆ ತಲೆ ಆಡಿಸಿ ಹೊರಟಾಗ ಅವಳನ್ನು ತಡೆದು, ಈ ಮನೆಗೆ ಬರೋ ಗೆಸ್ಟ್ಗಳಿಗೆ ಸಾಮಾನ್ಯವಾಗಿ ಮಾಡಿಕೊಡ್ತಾರಲ್ಲ ಉಪ್ಪಿಟ್ಟು ಕೇಸರಿ ಬಾತು, ಅದೇ ಮಾಡು, ಸ್ವಲ್ಪ ಜಾಸ್ತಿ ಮಾಡು, ನನಗೆ ಅವೆರಡೂ ಇಷ್ಟ ಎಂದನು. ಗಂಡನ ಮಾತಿಗೆ ನಗುತ್ತಾ ಹ್ಞೂ ಎಂದವಳು ತಿಂಡಿ ತಯಾರಿಸಲು ಅಡುಗೆ ಮನೆ ಸೇರ್ಕೊಂಡ್ರೆ ಮಗನ ಎದುರಿಗೆ ಕೂತ ದೇವರಾಜ್, ಇವತ್ತು ಆಫೀಸಿಗೆ ಹೋಗಲ್ಲ ಅಂದರೆ ಹೇಗೆ ಸೂರಜ್, ನೀನು ಹೀಗೆ ಮಾಡ್ತಾ ಇದ್ರೆ ಸಮೀರ್ ಶರ್ಮಾ ಅವ್ರ ಜೊತೆಗೆ ನೀನು ಮೀಟಿಂಗ್ ಮಾಡೋದು ಯಾವಾಗ, ಅವರು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ ಎಂದರು. ತಂದೆಯ ಮಾತಿಗೆ ನಕ್ಕವನು, ನೀವು ನನಗೆ ಈ ಕಂಪ್ನಿನ ಬಿಟ್ಕೊಟ್ಟಾಗ 100 ಕೋಟಿ ಟರ್ನ್ ಓವರ್ ಇತ್ತು,
ಈಗ 2 ವರ್ಷದಲ್ಲಿ 1,000 ಕೋಟಿ ಟರ್ನೋವರ್ ಆಗಿದೆ. ಇನ್ನೆರಡು ವರ್ಷದಲ್ಲಿ ಈ ಕಂಪನಿಯನ್ನು ದೇಶದ ಹೊರಗಡೆನೂ ಬೆಳೆಸೋ ಯೋಜನೆ ಹಾಕ್ಕೊಂಡಿದ್ದೀನಿ. ಏನು ಹೇಗೆ ಯಾವಾಗ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಬಂದು ನನ್ನ ಕೆಲಸದ ಬಗ್ಗೆನೇ ಮಾತಾಡಬೇಡಿಯಪ್ಪ. ನಾನು ನಿಮ್ಮ ಹಿರಿ ಮಗ ಯುವಿ ಅಲ್ಲ. ಅವನಿಗೆ ಮೊದಲಿಂದಲೂ ಬಿಸ್ನೆಸ್ಗಿಂತ ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಜಾಸ್ತಿ. ಅದರಲ್ಲೇ ಅವನಿಗೆ ಏನಾದರೂ ಸಾಧನೆ ಮಾಡೋಕ್ಕೆ ಬಿಡಬೇಕಾಗಿತ್ತು. ಆದರೆ ನೀವು ಅವನ ಕೈಗೆ ಆ ನಿಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಚುಕ್ಕಾಣಿ ಹಿಡಿಯೋಕೆ ಕೊಟ್ಟು ಅವನ ಕನಸನ್ನು ಮುರಿದು ಹಾಕ್ಬಿಟ್ರಿ. ಇನ್ನು ನಿಮ್ಮ ಮುದ್ದಿನ ಮಗ ಚಿಕ್ಕ, ಅವನಿಗೆ ನನ್ನ ಕಂಪ್ನಿ ಮೇಲೇ ಕಣ್ಣು. ನೀವು ಅವನಿಗೆ ಅಂತ ಶುರು ಮಾಡಿರೋ RV ಸೊಲ್ಯೂಷನ್ಸ್ ಕಂಪ್ನಿ ಮೇಲೆ 1% ಇಂಟ್ರೆಸ್ಟ್ ಇಲ್ಲ. ಅವನು ಓದಿದ್ದು ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಈ ಕಂಪ್ನಿ ನೀವು ಶುರು ಮಾಡಿದ್ದು. ಆದರೆ ಅವನಿಗೆ ಅದ್ಯಾಕೋ ನನ್ನ ಕಂಪ್ನಿ ಮೇಲೇ ಕಣ್ಣು. ಅವನು ನನ್ನ ತಂಟೆಗೆ ಬರದೇ ಇದ್ದರೆ ಒಳ್ಳೆಯದು. ಹಾಗೂ ಒಂದು ವೇಳೆ ಅವನು ನನ್ನ ಪಾಲಿನ ಯಾವುದೇ ವಸ್ತುನ ಕಿತ್ಕೊಳ್ಳೋಕೆ ಬಂದರೆ ಅವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಈ ದೊಡ್ಡ ದೊಡ್ಡ ಡೈಲಾಗನ್ನು ಕೋಪಗೊಳ್ಳದೆ ತಣ್ಣಗೆ ನುಡಿದವನು ತನ್ನ ಜಾಗದಿಂದ ಎದ್ದು ಅಡುಗೆ ಮನೆಗೆ ಹೋಗ್ತಾ, ಕುಳ್ಳಿ ತಿಂಡಿ ಮಾಡಿದಾಯ್ತೇನೆ ಎಂದ. ಕೇಸರಿ ಬಾತ್ಗೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿತಾ ಇದ್ದ ಹುಡುಗಿ ಸೂರಜ್ ಮಾತು ಕೇಳಿ ಮುನಿಸ್ಕೊಂಡು, ಸರ್, ನನ್ನ ಹೀಗೆಲ್ಲ ಕುಳ್ಳಿ ಅಂತ ಕರೆದ್ರೆ ನನಗಿಷ್ಟ ಆಗಲ್ಲ ಎಂದಳು. ಹೌದಾ, ನೀನು ಮಾತ್ರ ನನ್ನ ಲೈಟ್ ಕಂಬ ಕುತುಬ್ ಮಿನಾರ್ ಅಂತ ಕರಿಬಹುದಾ ಅಂತ ಅವಳ ಕಿವಿಯನ್ನು ಹಿಂಡಿದವನು ಅಮ್ಮನ ಮುಖ ಕಂಡು, ಯಾಕಮ್ಮ, ಏನಾಯ್ತು, ಸಪ್ಪಗಿದೆಯಾ, ಹುಷಾರಿಲ್ವಾ ಎಂದ. ಮಗನ ಮಾತಿಗೆ ಮುಗುಳ್ನಗುವನ್ನು ಬಲವಂತವಾಗಿ ಮುಖದ ಮೇಲೆ ತಂದುಕೊಂಡ ಜಾನಕಿಯವರು, ನಾನೆಲ್ಲಿ ಸಪ್ಪಗಿದ್ದೀನಿ ಮಗನೇ, ನನ್ನ ಸೊಸೆ ಅಡುಗೆ ಮಾಡ್ತಾಯಿದ್ರೆ ನಾನು ಸುಮ್ಮನೆ ನೋಡ್ತಾ ನಿಂತಿದ್ದೆ ಅಷ್ಟೇ. ಇನ್ನೂ ಚಿಕ್ಕೋಳು, ಈ ಅಡುಗೆ ಮನೆ ಕೆಲಸ ಎಲ್ಲ ಬರಲ್ಲ ಅಂದ್ಕೊಂಡಿದ್ದೆ ಎಂದರು. ಅಮ್ಮನ ಮಾತು ಕೇಳಿ ಮಡದಿಯನ್ನು ರೇಗಿಸುವ ಸಲುವಾಗಿಯೇ, ಇವಳಿಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೋ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡೋಕ್ಕೂ ಬರುತ್ತೆ. ಅದಕ್ಕೆ ಅಲ್ವಾ ಅವತ್ತು ಪಾರ್ಟಿಲಿ ಸಿಕ್ಕಿದ್ದೆಲ್ಲ ತಿಂದು 3 ದಿನ ಆಸ್ಪತ್ರೆ ವಾಸ ಅನುಭವಿಸಿದ್ದು ಎಂದನು. ಗಂಡನ ಮಾತಿನಿಂದ ಬೇಸರಗೊಂಡ ಸಾನ್ವಿ ಅಳು ಮುಖ ಮಾಡಿ, ನೋಡಿ ಅತ್ತೆ, ಇವರು ಹೇಗೆಲ್ಲ ಹೇಳ್ತಾರೆ, ನಿಮಗೆ ಗೊತ್ತು ತಾನೇ ಅವತ್ತು ನಾನು ಸರಿಯಾಗಿ ಊಟನೇ ಮಾಡಲಿಲ್ಲ ಅಂತ ಎಂದಳು. ಸೊಸೆಯ ಮಾತಿಗೆ ಹೌದೆಂದ ಜಾನಕಿಯವರು, ನನ್ನ ಸೊಸೆ ಹೇಳ್ತಾ ಇರೋದು ಸರಿ ಇದೆ ಸೂರಿ. ಇವಳು ಪಾಪ ಅವತ್ತು ತಟ್ಟೆಲಿ ಹಾಕ್ಕೊಂಡು ಬಂದು ಅರ್ಧದಷ್ಟು ಊಟ ಕೂಡ ತಿನ್ನೋಕ್ಕಾಗಲಿಲ್ಲ, ಏನೋ ಹೋಟೆಲ್ ಸಂಕಟ ಅಂತಿದ್ಲು ಎಂದರು. ಅಮ್ಮನ ಮಾತು ಕೇಳಿದ ಸೂರಜ್, ಹೌದಲ್ವಾ, ನಮ್ಮ ಮನೆಯಲ್ಲಿ ಪಾರ್ಟಿ ಮುಗಿದ ಮೇಲೆ ಸಾನ್ವಿ ಆರೋಗ್ಯ ಮಾತ್ರ ಹಾಳಾಗಿದ್ದು ಹೇಗೆ ಅಂತ ಮೊದಲು ತಿಳ್ಕೊಳ್ಬೇಕು. ಹೀಗೆ ಯೋಚಿಸ್ತಾ ಇದ್ದವನು ಅಪ್ಪನ ಹಾರಾಟದ ಸದ್ದು ಕೇಳಿ ಅಡುಗೆ ಮನೆ ಹೊರಗೆ ಬರಲು ಜಾನಕಿ, ಸಾನ್ವಿ ಕೂಡ ಅವನನ್ನು ಹಿಂಬಾಲಿಸಿದರು. ಮನೆಯ ಬಾಗಿಲಿಗೆ ಅಡ್ಡವಾಗಿ ನಿಂತ ದೇವರಾಜ್ ಅವರು ಮನೆಯ ಸೂರು ಹಾರಿ ಹೋಗುವಷ್ಟು ಜೋರಾಗಿ ಅರಚ್ತಾ, ಯಾಕೋ ಬಂದೆ ಇಲ್ಲಿಗೆ ಬಡವ ರಾಸ್ಕಲ್, ನೀನು ಮಾಡಿರೋ ಕೆಲಸಕ್ಕೆ ನಿನ್ನನ್ನು ಹಲ್ಲಿನ ಹೂತಾಕದೆ ಪೊಲೀಸ್ಗೆ ಹಿಡ್ಕೊಟ್ಟಿದ್ದು ನನ್ನ ತಪ್ಪು. ಕಾನೂನಿನ ಪ್ರಕಾರ ನಿನ್ನ ಶಿಕ್ಷೆ ಮುಗ್ದಿರಬಹುದು, ಆದರೆ ನನ್ನ ಮಗನ ಪ್ರಾಣದ ಜೊತೆ ಆಟ ಆಡಿದ ನಿನ್ನನ್ನು ಸಾಯೋವರೆಗೂ ನಾನು ಕ್ಷಮಿಸಲ್ಲ. ನನ್ನ ಕೋಪ ಇನ್ನೂ